ಅರ್ಚನಾ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಭವಹರನಿಗೆ ನಮೋ ನಮಃ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಶಿವದೇವರಿಗೆ ಅರ್ಪಿಸಿದರೆ 3 ಜನ್ಮದ ಪಾಪವು ಪರಿಹಾರವಾಗುತ್ತದೆ ಎಂದರ್ಥ. ಶಿವನ ಸರಳತೆ, ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಶ ಮನಸ್ಸುಗಳ ಪ್ರತೀಕ. ಧ್ಯಾನಪ್ರಿಯ ಶಿವಭಕ್ತರಿಂದ ಬಯಸುವುದು ನಿಷ್ಕಲ್ಮಶ ಭಕ್ತಿ ಮಾತ್ರ, ಅದಲ್ಲದೆ ಆಡಂಬರದ ಪೂಜೆಯನ್ನಲ್ಲ. ಕೈಲಾಸವಾಸ ಶಿವನಿಗೆ ಪಾರ್ವತಿಯೊಡನೆ ವಿವಾಹವಾದ ದಿನ ಪಾರ್ವತೀ ದೇವಿಯು ಹಿಮವಂತನ ಮಗಳಾಗಿ ಶಿವನನ್ನು ಹಗಲಿರುಳು ಜಪಿಸುತ್ತಾ ಧ್ಯಾನಸ್ಥಳಾಗಿ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿ ವಿವಾಹವಾದಳು. ಇದರಿಂದ ಪ್ರಸನ್ನಗೊಂಡ ಪರಶಿವನು ಈ ದಿನ ತನ್ನನ್ನು ಧ್ಯಾನಿಸಿ ಭಜಿಸಿದವರಿಗೆ ಅನುಗ್ರಹಿಸುವುದಾಗಿ ಪಾರ್ವತೀ ದೇವಿಗೆ ಮಾತು ನೀಡಿದ ಬಗ್ಗೆ ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನು ಧ್ಯಾನಿಸಿದರೆ ದುಃಖ ದೂರವಾಗಿ ಸುಖ ಪ್ರಾಪ್ತಿಯಾಗುತ್ತದೆ, ಶಿವನ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂಬುದು ಅನಾದಿ ಕಾಲದಿಂದಲೂ ಇರುವಂತಹ ನಂಬಿಕೆ. ಹೀಗಾಗಿ ಶಿವರಾತ್ರಿಯಂದು ಶಿವನನ್ನು ಭಕ್ತಿ ಭಾವದಿಂದ, ಅದೇ ರೀತಿ ಶುದ್ಧ ಮನಸ್ಸಿನಿಂದ ಉಪವಾಸ ಹಾಗೂ ಜಾಗರಣೆಯನ್ನು ಮಾಡುವ ಮೂಲಕ ನಮ್ಮ ಮನಸ್ಸು ಇಂದ್ರಿಯ ನಿಗ್ರಹ, ಧ್ಯಾನ, ಸಂಯಮ ಮತ್ತು ವಿಶ್ವಾಸಭರಿತವರಾಗಿ ಧ್ಯಾನಿಸಿದರೆ ಆತ ಪ್ರಸನ್ನಗೊಳ್ಳುತ್ತಾನೆ. ಒಂದು ಶಿವರಾತ್ರಿ ವ್ರತವನ್ನು ಮಾಡುವುದರಿಂದ 1 ವರ್ಷ ಏಕಾದಶಿ ವ್ರತ ಆಚರಿಸಿದ ಫಲ ಹಾಗೂ ಕಾಶಿಯಲ್ಲಿ ಮುಕ್ತಿ ಪಡೆದ ಪುಣ್ಯ ಸಿಗುತ್ತದೆ. ಶಿವರಾತ್ರಿ ಹಬ್ಬವನ್ನು ಮಾಘ ಮಾಸದ ಬಹುಳ ಚತುರ್ಥಿಯಂದು ಆಚರಿಸಲಾಗುತ್ತದೆ. ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಹಬ್ಬ ಬರುತ್ತದೆ. ಇಡೀ ದಿನ ಉಪವಾಸ ಜಾಗರಣೆಯನ್ನು ಮಾಡಿ 4 ಆಯಾಮಗಳಲ್ಲಿ ಶಿವಪೂಜೆ ಮಾಡುವ ಮೂಲಕ ಹಬ್ಬವನ್ನು ಆಚರಿಸಲಾಗುತ್ತದೆ. ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡದ ದಯಾಮಯ ಶಿವನಿಗೆ ಶಿವರಾತ್ರಿಯಂದು ವಿಶೇಷ ಪೂಜೆಗಳು ನೆರವೇರುತ್ತದೆ. ಎಲ್ಲೆಡೆಗಳಲ್ಲಿ ಶಿವನಾಮ ಜಪ, ಸ್ಮರಣೆ, ಭಜನೆ ಮಾಡುತ್ತಾ ಜಾಗರಣೆ ಮಾಡುತ್ತಾರೆ. ಶಿವರಾತ್ರಿ ಹಬ್ಬದ ಆಚರಣೆಯಲ್ಲಿ ವೈಜ್ಞಾನಿಕ ಕಾರಣಗಳಿವೆ. ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗಿ ಎಲ್ಲ ಕಾಲಗಳಲ್ಲಿನ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗುತ್ತದೆ. ಚಳಿಗಾಲ ಮುಗಿದು ಬೇಸಿಗೆ ಕಾಲವು ಪ್ರಾರಂಭಗೊಳ್ಳುವ ಈ ಸಮಯದಲ್ಲಿ ನಮ್ಮ ದೇಹಕ್ಕೆ ನೆಗಡಿ, ಶೀತ, ಕೆಮ್ಮು ಮತ್ತಿತರ ತೊಂದರೆಗಳಾಗುತ್ತವೆ. ಆದ್ದರಿಂದ ಈ ದಿನದಲ್ಲಿ ಶಿವಲಿಂಗಕ್ಕೆ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತುಂಬಿಸಿ ಅವುಗಳಲ್ಲಿ ಬಿಲ್ವಪತ್ರೆ ಹಾಗೂ ತುಂಬೆ ಹೂಗಳನ್ನು ಸೇರಿಸಿ ಕಪ್ಪು ಶಿಲೆಯ ಶಿವಲಿಂಗದ ಮೇಲೆ ಬಿಲ್ವಪತ್ರೆ ಹಾಗೂ ತುಂಬೆ ಹೂಗಳನ್ನು ಇಟ್ಟು ತಾಮ್ರದ ಪಾತ್ರೆಗಳಲ್ಲಿನ ಶುದ್ಧ ನೀರಿನ ಅಭಿಷೇಕ ಮಾಡಿದಾಗ ಆ ಶಿವಲಿಂಗದೊಳಗಿನ ಧನಾತ್ಮಕ ಶಕ್ತಿ, ಔಷಧೀಯ ಗುಣಗಳು ನಮಗೆ ತೀರ್ಥ ರೂಪದಲ್ಲಿ ಸೇವಿಸುವ ಹಾಗೂ ತೀರ್ಥ ಸ್ನಾನ ಮಾಡುವ ಪರಿಪಾಠ ನಮ್ಮಲ್ಲಿ ಬೆಳೆದು ಬಂದಿದೆ. ಶಿವರಾತ್ರಿಯಂದೇ ಜಾಗರಣೆ ಮಾಡಲು ವೈಜ್ಞಾನಿಕ ಹಿನ್ನೆಲೆಯಿಂದ ನೋಡಿದರೆ ಈ ದಿನ ರಾತ್ರಿಯ ಸಮಯದಲ್ಲಿ ದೇಹವು ಹೆಚ್ಚು ಒಣಗಿ ಉಷ್ಣತೆಯಿಂದ ಅಸಮತೋಲನ ಉಂಟಾಗುತ್ತದೆ. ನಿಯಂತ್ರಣದಲ್ಲಿಡಲು ಯೋಗಿಗಳು, ಋಷಿಮುನಿಗಳು ತಮ್ಮ ಅನುಭವದ ಮೂಲಕ ಕಂಡುಕೊಂಡ ಸತ್ಯವೇನೆಂದರೆ ಶಿವರಾತ್ರಿಯ ಜಾಗರಣೆ ವ್ಯಕ್ತಿಯಲ್ಲಿನ ಪಂಚರೀತಿಯ ವಾತ ಪ್ರಕರಣಗಳನ್ನು ಶುದ್ಧೀಕರಣಗೊಳಿಸಿ ಅವನು ದೈಹಿಕ ಹಾಗೂ ಮಾನಸಿಕವಾಗಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ. ಉಪ ಎಂದರೆ ಹತ್ತಿರ, ವಾಸ ಎಂದರೆ ಇರುವುದು, ಅಂದರೆ ದೇವರಿಗೆ ಹತ್ತಿರವಾಗುವುದು. ದೇಹದೊಳಗಿನ ಆಹಾರವಿದ್ದಾಗ ಆಲಸ್ಯ ಉಂಟಾಗಿ ನಿದ್ರೆಗೆ ಜಾರುತ್ತೇವೆ. ಅದೇ ಉಪವಾಸ ಇದ್ದಾಗ ನಮ್ಮ ದೇಹ ಹಾಗೂ ಮನಸ್ಸು
ಜಾಗೃತವಾಗಿದ್ದು ದೇವರನ್ನು ಧ್ಯಾನಿಸಲು ಭಜಿಸಲು ಸಹಾಯ ಮಾಡಲಾಗುತ್ತದೆ. ಆ ಮೂಲಕ ಏಕಾಗ್ರತೆಯನ್ನು ನಾವು ವೃದ್ಧಿಸಿಕೊಂಡು ಜೀವನವನ್ನು ಸಾರ್ಥಕಗೊಳಿಸಬಹುದಾಗಿದೆ. ಶಿವರಾತ್ರಿಯ ಮಾರನೆಯ ದಿನ ಶಿವನಿಗೆ ವಿಧ ವಿಧವಾದ ಭಕ್ಷ್ಯಗಳನ್ನು ತಯಾರಿಸಿ ನೈವೇದ್ಯಕ್ಕಾಗಿ ಸಮರ್ಪಿಸಿ ನಂತರದಲ್ಲಿ ನಾವು ಸೇವಿಸುತ್ತೇವೆ. ಆಯುರ್ವೇದದ ಪ್ರಕಾರ ಉಪವಾಸದ ನಂತರದ ದಿನದಲ್ಲಿ ನಾವು ಸೇವಿಸಿದ ಆಹಾರ ಅತ್ಯಂತ ವೇಗವಾಗಿ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಹಾಗೂ ಆ ಮೂಲಕ ಸದೃಢತೆಯನ್ನು ತಂದುಕೊಡುತ್ತದೆ. ಅನೇಕ ರೋಗಗಳು ಬಾರದಂತೆ ನಮ್ಮನ್ನು ಬಲಿಷ್ಠಗೊಳಿಸುತ್ತದೆ. ಧ್ಯಾನ, ಭಜನೆ, ಪೂಜೆಗಳು ನಮ್ಮಲ್ಲಿ ತಾಳ್ಮೆ, ಧೈರ್ಯ ಇತ್ಯಾದಿ ಧನಾತ್ಮಕ ವಿಚಾರಗಳನ್ನು ಹೆಚ್ಚಿಸುವುದಲ್ಲದೆ ಅನೇಕ ಅದ್ಭುತ ಕಾರ್ಯಗಳನ್ನು ಕೈಗೊಳ್ಳುವಂತೆ ಮಾಡುತ್ತದೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿಯು ಬೇರಿಲ್ಲ, ಶಿವನಾಮಕ್ಕೆ ಸಾಟಿಯು ಬೇರಿಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವದಿಲ್ಲ. ಹರಿ ಓಂ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.